My dear students, I am K. Gopal from Badaskar Arts and Science College, Kundapur. Today, I am going to give you a lecture on European History, Paper 5, in which I am going to give a lecture on the session 32, Unit 5. And in this particular session, I am going to explain happenings before 1848 with regard to German unification and events after 1848. In this particular unit, I am also going to explain the role of Zollern in promoting the spirit of nationalism and bringing unity among the German states. Objective. The main objective of this particular session is to enable the students to understand the issue of German nationalism before 1848 and how it evolved into a political movement later on with the introduction of Zollern. Let me come to the topic. German states on the eve of French Revolution. To begin with, what do you mean by unification? Unification implies uniting territories having populace with the common language, culture, tradition and heritage under one nation. That means there was no common nationality for German people. There was no political unity in German states. At the time, the German people were subjected to Holy Roman Empire. There was a vast empire called Holy Roman Empire. This empire ruled by the Holy Roman Emperor, having diverse population, diverse in a sense, linguistic, culture, ethnic, religious identity. Okay. As a result of this, the German people lacked identity because they were spread across three different political authorities. Unification is nothing but unifying German people under one political entity or one nation. ಏಕೀಕರಣ ಮತ್ತೇನಲ್ಲ, ವಿಭಿನ್ನ ರಾಜ್ಯ ವ್ಯವಸ್ಥೆಯಲ್ಲಿ ಹಂಚಿ ಹೋಗಿರತಕ್ಕಂಥ ಜರ್ಮನ್ ಜನತೆಯನ್ನ ಒಂದು ರಾಜ್ಯ ವ್ಯವಸ್ಥೆಯಲ್ಲಿ ಅಥವಾ ರಾಷ್ಟ್ರ ವ್ಯವಸ್ಥೆಯಲ್ಲಿ ಒಗ್ಗೂಡಿಸಿ ಒಂದು ಅಸ್ಮಿತೆ ಐಡೆಂಟಿಟಿಯನ್ನ ಪಡೆದುಕೊಳ್ಳುವಂತಹದ್ದು. ಯಾಕಂದ್ರೆ ಹಿಂದೆ ರಾಷ್ಟ್ರಗಳಿರಲಿಲ್ಲ, ಸಾಮ್ರಾಜ್ಯಗಳಿರ್ತಾ ಇದ್ವು. ಹೋಲಿ ರೋಮನ್ ಸಾಮ್ರಾಜ್ಯ. ಆದರೆ ಆ ಸಾಮ್ರಾಜ್ಯದಲ್ಲಿ ಅಲ್ಲಿ ಅದರ ಪ್ರಜೆಗಳಿಗೆ ಒಂದು ಪ್ರತ್ಯೇಕವಾದಂತಹ ಅಸ್ಮಿತೆ ಇರಲಿಲ್ಲ. ಎಲ್ಲರೂ ಹೋಲಿ ರೋಮನ್ ಸಾಮ್ರಾಜ್ಯದ ಪ್ರಜೆಗಳಷ್ಟೇ. ತಮ್ಮ ಅಸ್ಮಿತೆಯನ್ನು, ಸಾಂಸ್ಕೃತಿಕ, ಪಾರಂಪರಿಕ, ಐತಿಹಾಸಿಕ, ಜನಾಂಗೀಯ ಅಸ್ಮಿತೆಯನ್ನ ಪಡ್ಕೊಳ್ಬೇಕಾದ್ರೆ ನಮ್ಮದೇ ಆದ ದೇಶವನ್ನ ನಾವು ಕಟ್ಕೊಳ್ಬೇಕು. ಈ ತುಳಿತವೇ ಮುಂದೆ ಜರ್ಮನಿ ಏಕೀಕರಣಕ್ಕೆ ಕಾರಣವಾಗುತ್ತೆ. ಏಕೀಕರಣ ಅಂದ್ರೆ ಜರ್ಮನ್ ಜನತೆ ಹರಿಹಂಚಾಗಿ ಹೋಗಿರತಕ್ಕಂಥ ಭೂ ಪ್ರದೇಶವನ್ನ ಒಂದು ರಾಜ್ಯ ವ್ಯವಸ್ಥೆಯಲ್ಲಿ ಅಥವಾ ಒಂದು ರಾಷ್ಟ್ರ ವ್ಯವಸ್ಥೆಯಲ್ಲಿ ಕಟ್ಟುವುದು, ಅದೇ ಜರ್ಮನಿ ಏಕೀಕರಣ. ಈಗ ಅದಕ್ಕಿಂತ ಪೂರ್ವಭಾವಿಯಾಗಿ ಜರ್ಮನರಲ್ಲಿ ನಾವು ಒಂದೇ ದೇಶ ಅಥವಾ ಒಂದೇ ರಾಷ್ಟ್ರ ಅಥವಾ ಒಂದೇ ಪರಂಪರೆಗೆ ಸೇರಿದವರು ಅನ್ನುವಂಥ ಭಾವನೆ ಗಾಢವಾಗಿ ಬರಬೇಕು. ಆ ರಾಷ್ಟ್ರೀಯ ಮನೋಧರ್ಮ ಅಥವಾ ರಾಷ್ಟ್ರೀಯ ಭಾವನೆ ಯಾರಿಂದ ಬಂದಿದ್ದು? ನೆಪೋಲಿಯನ್ನಿಂದ. ಯಾಕಂದ್ರೆ ನೆಪೋಲಿಯನ್ಗೆ ಆಸ್ಟ್ರಿಯಾ ಪರಮವೈರಿ. ಅವನು ಹಲವಾರು ಯುದ್ಧಗಳನ್ನು ಮಾಡಿದ ಆಸ್ಟ್ರಿಯಾ ವಿರುದ್ಧ. 1805ರಲ್ಲಿ ಅವನು ಮಾಡಿದ ಯುದ್ಧದಲ್ಲಿ ಏನಾಗುತ್ತದೆ? ಆಸ್ಟ್ರಿಯಾ ಸೋತದೆ. ಸೋತು ಅವನೊಂದಿಗೆ ಪ್ರೆಸ್ಬರ್ಗ್ ಒಪ್ಪಂದ ಮಾಡಿಕೊಳ್ಳುತ್ತದೆ. ಆ ಪ್ರೆಸ್ಬರ್ಗ್ ಒಪ್ಪಂದದ ಮೂಲಕ ಆಸ್ಟ್ರಿಯಾವನ್ನು ಅವನು ಹ್ಯುಮಿಲಿಯೇಟ್ ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಆಸ್ಟ್ರಿಯಾದಿಂದ ಹೋಲಿ ರೋಮನ್ ಸಾಮ್ರಾಟನ ಅಭಿದಾನವನ್ನ ಕಿತ್ತುಕೊಳ್ಳುತ್ತಾರೆ. ಆಮೇಲೆ ಮುಂದಿನ ಹೆಜ್ಜೆಯಾಗಿ
ಆ ಹೋಲಿ ರೋಮನ್ ಸಾಮ್ರಾಟನ ಅಭಿದಾನವನ್ನ ಹಿಂದಕ್ಕೆ ಪಡ್ಕೊಂಡ ನಂತರ ಅಥವಾ ಅದನ್ನ ಅವನು ಅದನ್ನ ಕಸಿದುಕೊಂಡ ನಂತರ ಈ 200ಕ್ಕೂ ಹೆಚ್ಚು ಸಣ್ಣ ಪುಟ್ಟ ಜರ್ಮನ್ ರಾಜ ಸಂಸ್ಥಾನಗಳಿದ್ದಾವಲ್ಲ ಅವರಿಗೆ ಆಸ್ಟ್ರಿಯನ್ ಎಂಪರರ್ ಇದ್ದಂತ ಭಾವನಾತ್ಮಕ ಒಂದು ಕೊಡುಗೆ ಇದೆಯಲ್ಲ ಅದು ಕಳಚಿತು. ಈಗ ಆ 200ಕ್ಕೂ ಹೆಚ್ಚು ಜರ್ಮನ್ ರಾಜ್ಯಗಳನ್ನ ಪ್ರತ್ಯೇಕಿಸ್ತಾರೆ. ಯಾರಿಂದ? ಆಸ್ಟ್ರೇಲಿಯಾದಿಂದ ಪ್ರತ್ಯೇಕಿಸಿ ಒಂದು ಒಕ್ಕೂಟವನ್ನು ರಚಿಸ್ತಾರೆ. ಆ ಒಕ್ಕೂಟದ ಹೆಸರೇನು ಗೊತ್ತಾ? ಕನ್ಫೆಡರೇಷನ್ ಆಫ್ ರೈನ್ ಅಂತ. ಕೇವಲ ಒಂದು ಒಕ್ಕೂಟವನ್ನು ರಚಿಸಿದ ಮಾತ್ರ ಅದರ ಮುಖಂಡತ್ವವನ್ನು ತಾನೇ ವಹಿಸಿಕೊಳ್ತಾನೆ. ಆಮೇಲೆ ಆ ಒಕ್ಕೂಟದಲ್ಲಿ ಹಳೆಯ ಉಳಿಗಮಾನ ಪದ್ಧತಿಯನ್ನು ಸಂಪೂರ್ಣ ನಾಶ ಮಾಡ್ತಾನೆ. ಪ್ರಜಾಪ್ರಭುತ್ವ ಮೌಲ್ಯಗಳ ಆಧಾರದಲ್ಲಿ ಆಡಳಿತ ವ್ಯವಸ್ಥೆಯನ್ನ ರೂಪುಗೊಳಿಸ್ತಾನೆ. ಅದಕ್ಕೆಲ್ಲ ಮಿಗಿಲಾಗಿ ಏಕರೂಪವಾದ ಕಾನೂನು ಸಂಹಿತೆ, ಏಕರೂಪವಾದ ಅಳತೆ ತೂಕ, ಏಕರೂಪವಾದ ಕರೆನ್ಸಿಯನ್ನ ಅಥವಾ ನಾಣ್ಯ ವ್ಯವಸ್ಥೆಯನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಸೊ ಏಕರೂಪ ಆಡಳಿತ ವ್ಯವಸ್ಥೆ, ಏಕರೂಪದ ಕರೆನ್ಸಿ, ಏಕರೂಪವಾದಂತಹ ಕಾನೂನು ಸಮಿತಿಗೆ ಒಳಪಟ್ಟಂತ ಜನರಲ್ಲಿ ಸಹಜವಾಗಿ ನಾವೆಲ್ಲರೂ ಒಂದೇ ರಾಷ್ಟ್ರಕ್ಕೆ ಸೇರಿದರು ಅನ್ನುವಂಥ ಭಾವನೆ ಗಾಢವಾಗಿ ತೊಡಗಿತು. ಅಂದ್ರೆ ನೆಪೋಲಿಯನ್ ರಾಷ್ಟ್ರೀಯತೆಯ ಬೀಜವನ್ನ ಬಿತ್ತಿದ. ಆದರೆ ಆ ಬೀಜ ಮೊಳಕೆ ಒಡೆದು ಹೆಮ್ಮರವಾಗಲಿಕ್ಕೆ ಪ್ರತಿಗಾಮಿ ಮುಖಂಡರು ಬಿಡಲಿಲ್ಲ. ನೆಪೋಲಿಯನ್ ಪತನದ ನಂತರ ಕಾಂಗ್ರೆಸ್ನಲ್ಲಿ ಸಮಾವೇಶಗೊಂಡಂತ ಪ್ರತಿಗಾಮಿ ಮುಖಂಡರುಗಳು ನೆಪೋಲಿಯನ್ ಮಾಡಿರ್ತಕ್ಕಂಥ ಯುರೋಪ್ನಲ್ಲಿ ಮಾಡಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ಬುಡಮೇಲೆ ಮಾಡ್ತಾರೆ ಅಥವಾ ಅದನ್ನು ನಾಶ ಮಾಡಿ ಹೊಸ ಒಂದು ವ್ಯವಸ್ಥೆಯನ್ನ ರೂಪುಗೊಳಿಸ್ತಾರೆ. ಅವರ ಉದ್ದೇಶ ಏನಂದ್ರೆ ನೆಪೋಲಿಯನ್ ಪ್ರಗತಿಯನ್ನ ಪ್ರತಿನಿಧಿಸುವಂತಹದ್ದು, ಕ್ರಾಂತಿಯನ್ನ ಪ್ರತಿನಿಧಿಸುವಂತಹದ್ದು. ಆದರೆ ಕ್ರಾಂತಿಯಿಂದ ಯುರೋಪಿಗೆ ಸಾಕಷ್ಟು ನಷ್ಟ ಆಗಿದೆ, ಸಾಕಷ್ಟು ರಕ್ತಪಾತವಾಗಿದೆ, ಸಾಕಷ್ಟು ಅರಾಜಕತೆ ಉಂಟಾಗಿದೆ, ಅಸ್ಥಿರತೆ ಉಂಟಾಗಿದೆ. ಆದ್ದರಿಂದಾಗಿ ನಾವು ಯುರೋಪನ್ನ ಕ್ರಾಂತಿ ಪೂರ್ವ ಕಾಲಕ್ಕೆ ಕೊಂಡೊಯ್ಯಬೇಕು. ಆದ್ರಿಂದ ನೆಪೋಲಿಯನ್ ಮಾಡಿರ್ತಕ್ಕಂಥ ಎಲ್ಲ ಕೆಲಸ ಇದೆಯಲ್ಲ ಅದು ಶಾಂತಿಯನ್ನ ಕದಡುವಂಥದ್ದು. ಆದ್ರಿಂದ ರೈನ್ ಕನ್ಫೆಡರೇಷನ್ ಆಫ್ ರೈನ್ ಅನ್ನು ಕೂಡ ನಾಶ ಮಾಡಿ ಅದರ ಸ್ಥಳದಲ್ಲಿ ಹೊಸ ಒಂದು ಒಕ್ಕೂಟವನ್ನ ರೂಪಿಸಿದರು. ಅದನ್ನೇನಂತ ಕರೀತಾರೆ? ಕನ್ಫೆಡರೇಷನ್ ಆಫ್ ಜರ್ಮನ್ ಸ್ಟೇಟ್ಸ್. ಅದರಲ್ಲಿ 38 ರಾಜ್ಯಗಳು. ಆ 38 ರಾಜ್ಯಗಳಿಗೂ ಒಂದು ಪ್ರತಿನಿಧಿ ಸಭೆ, ಡಯಟ್ ಅಂತ. ಆದರೆ ಅದರ ಅಧ್ಯಕ್ಷಗಿರಿ ಯಾರಿಗೆ ಹೋಯ್ತಂದ್ರೆ ಹಿಂದೆ ನೆಪೋಲಿಯನ್ ಇದ್ದ, ಈಗ ಆಸ್ಟ್ರಿಯಾಕ್ಕೆ ಹೋಯಿತು. ಅಂದರೆ ಪ್ರತಿಗಾಮಿ ಮುಖಂಡ ಮೆಟರ್ನಿಕ್ನ ಒಂದು ನಿಯಂತ್ರಣಕ್ಕೆ ಒಳಪಡ್ತು. ಈಗ ಈ ಮೆಟರ್ನಿಕ್ ಇದ್ದನಲ್ಲ ಅವನು ಇಂಥ ಒಂದು ರಾಷ್ಟ್ರೀಯವಾದ ಚಳುವಳಿಯನ್ನ ಕಟ್ಟಡ ವಿರೋಧಿಸುವ. ಯಾಕಂತ ಹೇಳಿದ್ರೆ ಅವನ ಪ್ರಕಾರ ರಾಷ್ಟ್ರವಾದ ಅಂದ್ರೆ ಸಾಮ್ರಾಜ್ಯಗಳ ಪತನ, ರಾಷ್ಟ್ರವಾದ ವಿಜಯ ಯಾವುದಂದ್ರೆ ಸಾಮ್ರಾಜ್ಯಗಳ ಪತನ. ಯುರೋಪ್ನಲ್ಲಿ ಆಗಿದ್ದು ಸಾಮ್ರಾಜ್ಯ, ಆಸ್ಟ್ರಿಯನ್ ಸಾಮ್ರಾಜ್ಯ, ರಷ್ಯನ್ ಸಾಮ್ರಾಜ್ಯ, ಬ್ರಿಟಿಷ್ ಸಾಮ್ರಾಜ್ಯ, ಆಟೋಮನ್ ಸಾಮ್ರಾಜ್ಯ, ಹೀಗೆ. ಆದ್ದರಿಂದಾಗಿ ಸಾಮ್ರಾಜ್ಯಗಳು ವಿಘಟನೆ ಸುಮ್ಮನೆ ಆಗುವುದಿಲ್ಲ. ಸಾಕಷ್ಟು ರಕ್ತಪಾತವಾಗುತ್ತೆ, ಸಾಕಷ್ಟು ಹಿಂಸೆ ಆಗುತ್ತೆ, ರಾಜಕೀಯ ಅರಾಜಕತೆ, ಅಸ್ಥಿರತೆ ಉಂಟಾಗುತ್ತೆ. ಆದರೆ ಅದೆಲ್ಲ ನಮಗೆ ಬೇಡ. ನಾವು ಕ್ರಾಂತಿಪೂರ್ವ ವ್ಯವಸ್ಥೆಗೆ ಮರಳೋಣ, ಆಗ ಇದ್ದ ವ್ಯವಸ್ಥೆಯನ್ನ ಉಳಿಸಿಕೊಳ್ಳೋಣ. ಆದ್ದರಿಂದಾಗಿ ರಾಷ್ಟ್ರೀಯತೆಯನ್ನ ಪ್ರಚೋದಿಸತಕ್ಕಂಥ ಸಂಸ್ಥೆ ಆಗಿರ್ಬೋದು, ವ್ಯಕ್ತಿಯಾಗಿರ್ಬೋದು, ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತಾನೆ ಮತ್ತು ಪ್ರತಿಬಂಧಿಸ್ತಾನೆ ರಾಷ್ಟ್ರೀಯವಾದಿ ಸಂಸ್ಥೆಗಳು. ಆದರೂ ಕೂಡ ಜರ್ಮನ್ ರಾಜ್ಯಗಳಲ್ಲಿ, ಅಂದರೆ ಕನ್ಫೆಡರೇಷನ್ ಆಫ್ ಜರ್ಮನ್ ಸ್ಟೇಟ್ಸ್ ನಲ್ಲಿ ಒಂದು ಗುಪ್ತ ಸಂಸ್ಥೆ ಬೂರ್ಷನ್ಶಾಫ್ಟ್ ಅಂತ. ಅದರ ಮುಖಂಡರುಗಳು ಯೂನಿವರ್ಸಿಟಿ ಪ್ರೊಫೆಸರ್ಸ್ ಮತ್ತೆ ವಿದ್ಯಾರ್ಥಿಗಳು. ಅವರು ಜನರಲ್ಲಿ ರಾಷ್ಟ್ರೀಯ ಮನೋಧರ್ಮವನ್ನು ಬೆಳೆಸುವಂತ ಕಾರ್ಯವನ್ನು ಗುಪ್ತವಾಗಿ ಮಾಡ್ತಾ ಇದ್ರು. ಅವರು ತಮ್ಮ ಕಾರ್ಯಕ್ರಮದ ಒಂದು ಅಂಗ ಅಂದರೆ ಮಾರ್ಟಿನ್ ಲೂಥರ್ ಕಿಂಗ್ನ ಜನ್ಮದಿನೋತ್ಸವವನ್ನು ವರ್ಟಂಬರ್ಗ್ ಫೆಸ್ಟಿವಲ್ ಅಂತ ಆಚರಿಸ್ತಾ ಇದ್ರು. ಇದರ ಉದ್ದೇಶ ಫೆಸ್ಟಿವಲ್ ಆಚರಿಸೋದಲ್ಲ, ಮತ್ತೆ ಜನರನ್ನು ಒಗ್ಗೂಡಿಸುವ ಒಂದು ಕಡೆಗೆ. ಅಲ್ಲಿ ಅವರು ರಾಷ್ಟ್ರೀಯವಾದಿ ವಿಚಾರಧಾರೆಯನ್ನ ಅವರ ಮುಂದೆ ಇಡ್ತಾ ಇದ್ರು. ತಿಳಿದಲ್ಲ, ಈಗ ನಮ್ಮಲ್ಲಿ ತಿಲಕರು ಹೇಗೆ ಈ ಗಣೇಶೋತ್ಸವ, ಸಾರ್ವಜನಿಕ ಗಣೇಶೋತ್ಸವ ಮತ್ತು ಶಿವಾಜಿ ಜಯಂತಿಯ ಮೂಲಕ ಸಮಾಜದ ಎಲ್ಲ ವರ್ಗದವರನ್ನ ಒಂದು ಕಡೆಗೆ ಸೇರಿಸಿ ಅವರಲ್ಲಿ ರಾಷ್ಟ್ರೀಯ ಭಾವನೆಯನ್ನ ಪ್ರಚೋದಿಸ್ತಾ ಇದ್ರು, ಹಾಗೆ
ಒಂದು ಸತಿ 1819 ಏನಾಯ್ತಂದ್ರೆ ಇಂಥ ಒಂದು ಫೆಸ್ಟಿವಲ್ ಆಗುವಾಗ ಒಬ್ಬ ಆಸ್ಟ್ರಿಯಾದ ಪತ್ರಕರ್ತ ಕೊಸೆಫೋನು ಮರ್ಡರ್ ಆಗ್ತದೆ. ಅದನ್ನ ಬುರ್ಷನ್ಶಾಫ್ಟ್ನ ಸದಸ್ಯರು ಮಾಡಿದಂತ ಗುಮಾನಿ ಇರುತ್ತೆ. ಮರ್ಡರ್ಗಿಂತ ಮುಖ್ಯವಾಗಿ ಮೆಟರ್ನಿಕ್ಗೆ ಗುಮಾನಿ ಬಂದಿದೆ ಅಂದ್ರೆ ನಾವು ಕಾಂಗ್ರೆಸ್ ಆಫ್ ಇರಾನ್ನಲ್ಲಿ ರೂಪಿಸತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ಲ ಅದನ್ನು ಮುರಿಯುವಂತ ಏನೋ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ ಅಂತ ಕೂಡಲೇ ಅವನು ಎಚ್ಚೆತ್ತುಕೊಂಡ. ಏನ್ ಮಾಡಿದ, ಈ 38 ಜರ್ಮನ್ ರಾಜ್ಯಗಳ ಒಂದು ಪ್ರತಿನಿಧಿ ಸಭೆ ಡಯಟ್ ಇದೆಯಲ್ಲ, ಆ ಡಯಟ್ ನ ಸಭೆಯನ್ನು ಕರೆದ ಇಲ್ಲಿ ಕಾರ್ಲ್ಸ್ಬರ್ಗ್ ಅನ್ನುವಂಥ ಸ್ಥಳದಲ್ಲಿ. ಅಲ್ಲಿ ಹಲವಾರು ಈ ಸಚೇತಕಾಜ್ಞೆ ಅಥವಾ ಆರ್ಡರ್ಸ್ ಗಳನ್ನು ಹೊರಡಿಸ್ತಾನೆ, ಡಿಕ್ರೀಸ್ ಗಳನ್ನು ಹೊರಡಿಸ್ತಾನೆ. ಈಗ ಆ ಡಿಕ್ರೀಸ್ಗಳು ಒಂದನೇದಾಗಿ ಸರ್ಕಾರಿ ವಿರೋಧಿ, ವ್ಯವಸ್ಥೆ ವಿರೋಧಿ ಚಳವಳಿಯನ್ನ ಪ್ರತಿಬಂಧಿಸುತ್ತದೆ. ಸರ್ಕಾರ ವಿರೋಧಿ ಹೇಳಿಕೆಗಳನ್ನು ಕೊಡುವಂತಹದ್ದು, ಭಾಷಣ ಮಾಡುವುದನ್ನ ವಿರೋಧಿಸುತ್ತದೆ. ಅಂದರೆ ಈ ತರಹದ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರು ವಿದ್ಯಾರ್ಥಿಗಳು ಮತ್ತು ಯೂನಿವರ್ಸಿಟಿ ಪ್ರೊಫೆಸರ್ಸ್ಗಳು ಅವರಿಗೆ ಕಟ್ಟಾಯ ಎಚ್ಚರಿಕೆ ಕೊಡಲಾಗುತ್ತೆ. ಟೀಚರ್ಸ್ ಹೇಳಲಾಗುತ್ತೆ, ನೀವು ಕೆಲಸ ಮಾಡಿಕೊಂಡ್ರೆ ನಿಮ್ ಜರ್ಮನಿಯಲ್ಲಿ ಎಲ್ಲೂ ಕೂಡ ಕೆಲಸ ಸಿಗಲಿಕ್ಕಿಲ್ಲ, ಆದ್ದರಿಂದ ಇಂಥ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಜಾಗೃತಿ ಅಂತ. ಸೊ ಹೀಗೆ ಈ ಜರ್ಮನ್ ರಾಷ್ಟ್ರೀಯವಾದಿ ಚಳವಳಿಯನ್ನ ಹತ್ತಿಕ್ಕುವಂತ ಪ್ರಯತ್ನ ನಡೆದಿದೆ. ಈ ಮಧ್ಯೆ ಏನಾಗುತ್ತಂದ್ರೆ, ಈಗ ಜರ್ಮನ್ರು 3 ಸಾಮ್ರಾಜ್ಯಗಳಲ್ಲಿ ಹಚ್ಚಿ ಹೋಗಿದ್ರು, 3 ರಾಜ್ಯ ವ್ಯವಸ್ಥೆಯಲ್ಲಿ ಹಚ್ಚಿ ಹೋಗಿದ್ರಲ್ಲ. ಈಗ ನೋಡಿ ಪ್ರಷ್ಯಾ ಹೇಗೆ ಜರ್ಮನ್ರ ಮುಖಂಡನಾಗಿ ಹೊರಹೊಮ್ಮಿದ್ದುದನ್ನು ಹೇಳಿದೆ. ಪ್ರಷ್ಯಾ ಒಂದೇ ದೇಶವಾದರೂ ಕೂಡ 2 ಸುಂಕದ ವಲಯಗಳಿದ್ದು, ಈಸ್ಟ್ ಮತ್ತು ವೆಸ್ಟ್ ಅಂತ. ಅದನ್ನು ಸ್ಟ್ರೀಮ್ಲೈನ್ ಮಾಡಲಿಕ್ಕೋಸ್ಕರ ಏಕರೂಪವಾದಂತಹ ಸುಂಕದ ಸಂಘ ಇಂಟ್ರೊಡ್ಯೂಸ್ ಮಾಡಿ ಏಕರೂಪವಾದಂತಹ ಸುಂಕದ ದರ, ತೆರಿಗೆ ದರವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮಾತ್ರ ಅಲ್ಲ, ಜರ್ಮನ್ ರಾಜ್ಯಗಳು ಬೇಕಾದ್ರೆ ಇದನ್ನು ಸೇರಿ ಇದರ ಲಾಭವನ್ನು ಪಡ್ಕೊಳ್ಬಹುದು ಅಂತ ಅವರಿಗೊಂದು ಪ್ರಸ್ತಾವನೆ ಕಳಿಸ್ತಾರೆ. ಆಗ ಜರ್ಮನ್ ರಾಜ್ಯಗಳು ಸೇರಿಕೊಳ್ತವೆ, ಯಾಕಂದ್ರೆ ಆರ್ಥಿಕವಾಗಿ ಇದರಿಂದ ಅವರಿಗೆ ಲಾಭ ಇತ್ತು. 1834 ಹೊತ್ತಿಗೆ ಎಲ್ಲ ಜರ್ಮನ್ ರಾಜ್ಯಗಳು ಈ ಜಾಲ್ವರಿಯನ್ನು ಸೇರಿಕೊಂಡರು. ಇದರಿಂದ ಏನಾಯ್ತು ಗೊತ್ತಾ, ಪ್ರಷ್ಯಾ ಜರ್ಮನರ ಆರ್ಥಿಕ ಮುಖಂಡನಾಗಿ ಎಮರ್ಜ್ ಆಯಿತು. ಆಸ್ಟ್ರಿಯಾದ ಅಧೀನಕ್ಕೊಳಪಟ್ಟರೂ ಕೂಡ, ಆಸ್ಟ್ರಿಯಾದ ನೇತೃತ್ವದಲ್ಲಿ ಕನ್ಫೆಡರೇಷನ್ ಆಫ್ ಜರ್ಮನ್ ಸ್ಟೇಟ್ಸ್ ಇದ್ರೂ ಕೂಡ ಜರ್ಮನ್ ಜನತೆ ಈ ಜಾಲ್ವರಿಯನ್ನ ಸೇರುವ ಮೂಲಕ ಪ್ರಷ್ಯಾವನ್ನ ತನ್ನ ಲೀಡರ್ ಅಂತ ಹೇಳಿ ಒಪ್ಪಿಕೊಂಡಾಗಾಯಿತು. ಇದೇ ಹಿನ್ನೆಲೆಯಲ್ಲಿ 1830 1848 ಕ್ರಾಂತಿ ಬಗ್ಗೆ ಹೇಳ್ತೇನೆ. ಆಗೊಂದು ಮಾತಿತ್ತು, ಏನಂದ್ರೆ ಫ್ರಾನ್ಸ್ಗೆ ಸೀಲ್ ಬಂದರೂ ಸಾಕು ಯುರೋಪಿಗೆ ಶೀತ ಆಗುತ್ತದೆ. ಅಂದ್ರೆ ಫ್ರಾನ್ಸ್ನಲ್ಲಿ ನಡೆಯುವಂತಹ ಎಲ್ಲ ರಾಜಕೀಯ ವಿದ್ಯಮಾನಗಳು ಯುರೋಪಿನ ಇತರ ಭಾಗದಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಫ್ರಾನ್ಸ್ ಅವರಿಗೆ ಆಗ ರೋಲ್ ಮಾಡೋ 1830ರಲ್ಲಿ 1848ರಲ್ಲಿ 2 ಕ್ರಾಂತಿಗಳು ಫ್ರಾನ್ಸ್ನಲ್ಲಿ ಸಂಭವಿಸುತ್ತದೆ. ಆದರೆ ಈ 2 ಕ್ರಾಂತಿಗಳು ಈ ಜರ್ಮನ್ ರಾಷ್ಟ್ರೀಯವಾದವನ್ನ ಯಶಸ್ವಿಗೊಳಿಸಲಿಕ್ಕೆ ವಿಫಲವಾಯಿತು. ಜರ್ಮನ್ ರಾಷ್ಟ್ರೀಯವಾದಿಗಳ ಹೋರಾಟವನ್ನ ಅದು ವಿಜಯದೆಡೆಗೆ ಅಥವಾ ಯಶಸ್ಸಿನೆಡೆಗೆ ಕೊಂಡೊಯ್ಯಲಿಲ್ಲ. ಕಾರಣ ಇಷ್ಟೇ, ಮೆಟರ್ನಿಕ್. ಈ ಮೆಟರ್ನಿಕ್ ಇದ್ದಲ್ಲ, ಆಗ ಅವನು ಬಹಳ ಪ್ರಬಲವಾಗಿದ್ದ. ಅವನು ತನ್ನೆಲ್ಲ ಶಕ್ತಿಯನ್ನು ಬಳಸಿ, ತನ್ನ ಚಾಕಚಕ್ಯತೆ ಬಳಸಿ, ತನ್ನ ರಾಜಕೀಯ ನೈಪುಣ್ಯವನ್ನು ಬಳಸಿ ಅದನ್ನ ಹತ್ತಿಕ್ತಾನೆ. ಅಂದ್ರೆ 1848ರವರೆಗೆ ಈ ಜರ್ಮನ್ ರಾಷ್ಟ್ರೀಯವಾದ ಎಲ್ಲ ಕುಂಟುತ್ತಾ ತೆವಳುತ್ತಾ ಸಾಗಿತು ಅಂತ ಹೇಳಬಹುದು. ತಿಳಿದಲ್ಲ? ಸೊ ಇದರಿಂದಾಗಿ 1848ರವರೆಗಿನ ಒಂದು ಚಳವಳಿಯ ಹಂತವನ್ನ ನಾವು ಮುಂದಿನ ಚಳವಳಿಗೆ, ಮುಂದಿನ ಹೋರಾಟಕ್ಕೆ ಒಂದು ಪೀಠಿಕೆ ಅಂತ ಪರಿಗಣಿಸಬಹುದು. ತಿಳಿದಲ್ಲ? ಅದನ್ನ ಮುಂದಿನ ತರಗತಿಯಲ್ಲಿ ನಾನು ಹೇಳಿದ್ದೇನೆ. ಇಲ್ಲಿಗೆ ಸಾಕು.